ಈ ಶಂಕರಲಿಂಗ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ನ ಪ್ರಥಮ ಬಹುಮಾನ ಸೂರಜ್ ರವೀಂದ್ರ ಪಾಟೀಲ್ 5,001. ದ್ವಿತೀಯ ಬಹುಮಾನ ದ್ಯಾಮಗೌಂಡ್ ಕಾಂಬ್ಳಿ 31,000. ತೃತೀಯ ಬಹುಮಾನ ಸಿದ್ರಾಮ್ ಮಧುರಿ 11,000. ನಾಲ್ಕನೇ ಬಹುಮಾನ 11,000 ರೂಪಾಯಿ ದಿಲೀಪ್ ಶಿವಶೇಣ್. एक मिनट 1 मिनट ಈ ಕಾಂಪಿಟೇಟರ್ ವಿನೋದ್ ಪಾಟೀಲ್ ಅವರು ಸ್ಟೇಜ್ ಹತ್ರ ಬರಬೇಕಾಗಿತ್ತು. ಆಮೇಲೆ ವಿನಂತಿ. ಹಾಂ, ಸ್ಟಾರ್ಟ್. ಇರ್ಷಾದ್ ಪಟೇಲ್. ಓಕೆ. ಧನ್ಯವಾದಗಳು ರಾಜಕುಮಾರ್ ಬಿರಾದರ್ ಅವರಿಗೆ. ಒಂದನೇ ಓವರಿನ ಒಂದನೇ ಬಾಲ್. ಕಾದು ನೋಡಬೇಕು ಏನು ಮಾಡ್ತಾರೆ ಅಂತ ಅಜಿತ್ ಅವರು. ಸೋರೆಗಾಂವ್ ಕನ್ನೂರ್ ವರ್ಸಸ್ ದುಡ್ಕೇಡ್. ಎತ್ತಿ ಹೊಡೆಯಲು ಪ್ರಯತ್ನ ಮಾಡಿದ್ದಾರೆ. ಅಜಿತ್ ಅವರು ಮಿಸ್ ಆಗಿದ್ದಾರೆ. ರೋಚಕ ಪಂದ್ಯ ಶ್ರೀ ಶಂಕರಲಿಂಗ ಜಾತ್ರಾ ಮಹೋತ್ಸವ ಹಾಗೂ ದಿವಂತ ರವಿಗೌಡ ಪಾಟೀಲ್ ಅವರ ಅಂಗವಾಗಿ ಹಮ್ಮಿಕೊಂಡಿದ್ದ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಸೆಮಿಫೈನಲ್ ಮುಗಿದ ಬಳಿಕ ಇದು ಕೊನೆಯ ಪಂದ್ಯ, ಫೈನಲ್. ಎತ್ತಿ ಹೊಳ್ಳಿ ಪ್ರಯತ್ನ ಮಾಡಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ಒಂದು ರನ್ನಿಗೆ ಸಮಾಧಾನ ಪಟ್ಟಿದ್ದಾರೆ. ಕಾದು ನೋಡಬೇಕು. ಔಟ್ ಅಂದು ಘೋಷಣೆ ಹಂಪರಿಂದ. ಒಂದನೇ ಓವರಿಗೆ ಎರಡನೇ ಬಾಲಿಗೆ ಧುಳಿಕೆಡ್ದ ಒಂದು ವಿಕೆಟ್ ಪತನವಾಗಿದೆ. अच्छे तरह से बॉलिंग कर रहे हैं कन्नूर टीम के बॉलर्स. देख सकते ಹೊಡಿ ಬಡಿ ಬ್ಯಾಟ್ಮನ್ಸ್ ಹೊಂಟಿದ್ದಾರೆ. ಅರುಣಗೌಡ ಪಾಟೀಲ್ ಅವರು ಕಾದು ನೋಡಬೇಕು ಏನು ಮಾಡ್ತಾರೆ ಅಂತ. ತಮ್ಮ ಟೀಮಿಗಾಗಿ ಏನು ಮಾಡ್ತಾರೆ ಕಾದು ನೋಡಬೇಕು. ಅರುಣ್ ಪಾಟೀಲ್ ಅವರು ಹ್ಯಾಟ್ರಿಕ್ ಸಿಕ್ಸ್ ಹೊಡೆದ್ರೆ ಉಮೇಶ್ ಮಾಳ್ಗೆ ಅವರಿಂದ 2,001 ರೂಪಾಯಿ ಬಹುಮಾನ ಇರುತ್ತೆ. ಅರುಣ್ ಪಾಟೀಲ್ ಅವರು ಹ್ಯಾಟ್ರಿಕ್ ಸಿಕ್ಸ್ ಹೊಡೆದ್ರೆ 2,001 ರೂಪಾಯಿ ಬಹುಮಾನ ಇರುತ್ತೆ. ಟಾಸ್ ಗೆದ್ದಂತ ಕನ್ನೂರು ಟೀಮ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್. ಈಗ ತಂಡದ ಒಟ್ಟು ಮೊತ್ತ 2 ರನ್ನು. ಮೊದಲನೇ ಓವರ್ ಪ್ರಗತಿಯಲ್ಲಿದೆ. ಈ ಟೂರ್ನಮೆಂಟ್ನ ಕೊನೆಯ ದಿನ 5ನೇ ದಿನ ಫೈನಲ್ ಪಂದ್ಯ. ತಂಡದ ಒಟ್ಟು ಮೊತ್ತ 2 ರನ್ನು, 1 ವಿಕೆಟ್ ನಷ್ಟಕ್ಕೆ, 1 ಅನುಚಿತ ರನ್ಔಟ್ನೊಂದಿಗೆ ತುಂಬಾ ತೊಂದರೆಯಲ್ಲಿದ್ದಾರೆ ದುಳ್ಕೇಡ್ ಸಿಸಿ ತಂಡದ ಆಟಗಾರರು. ಏನು ಮಾಡ್ತಾರಂತ ಕಾದು ನೋಡಬೇಕಾಗಿದೆ. ಉತ್ತಮವಾಗಿ ಡ್ರೈವ್ ಮಾಡಿದ್ದಾರೆ. ಆಫ್ ಸೈಡ್ ನಲ್ಲಿ ಬಾಲ್ ಹೋಗ್ತಾ ಇದೆ. ಫೀಲ್ಡರ್ ನಾಚಿಗೆ ಮತ್ತೊಂದು ಥರ್ಡ್ ಅಂಪೈರ್ ಡಿಸಿಷನ್. ಅನುಚಿತವಾಗಿ ರನ್ಔಟ್ ಆಗುವಂತ ಚಾನ್ಸಸ್ ಇದೆ. ಏನ್ ಮಾಡ್ತಾರಂತ ಕಾದು ನೋಡಬೇಕಾಗಿದೆ.
ಬಹಳ ಕ್ಲೋಸ್ ಕಾಲ್ ಆಗಿದೆ, ಬಹಳ ಕ್ಲೋಸ್ ಕಾಲು. ಔಟ್ ಅಂತ ಘೋಷಣೆ ಥರ್ಡ್ ಅಂಪೈರ್ ಅವರಿಂದ. ಮತ್ತೆ ಅನುಚಿತರ ನೋಟ್ ಅಂತ ಹೇಳ್ಬೋದು. ಎರಡು ದಿಗ್ಗಜ ಬ್ಯಾಟ್ಸ್ಮನ್ಗಳು ಔಟ್ ಆಗಿದ್ದಾರೆ, ಅರುಣ್ ಕುಮಾರ್ ಮತ್ತು ಯಲ್ಲಪ್ಪ. ಮೊದಲನೇ ಓವರ್ನಲ್ಲಿ 2 ವಿಕೆಟ್ಗಳನ್ನು ಕಳೆದುಕೊಂಡಂತ ಧೂಳ್ಖೇಡ್ ತಂಡ ಬಹಳ ಸಂಕಷ್ಟದಲ್ಲಿ ಸಿಲುಕಿದೆ. ಈಗ ಧೂಳ್ಖೇಡ್ ತಂಡಕ್ಕೆ ಆಸರೆ ಆಗಿರುವಂತಹ ಹಳೆಯ ಪ್ಲೇಯರ್ ಅಂತ ಅಜಿತ್ ಶಿವಶಾಣ್ ಅವರು ಯಾವ ರೀತಿಯಾದಂತಹ ಪ್ರದರ್ಶನ ನೀಡ್ತಾರಂತ ಕಾದು ನೋಡಬೇಕಾಗಿದೆ. 2 ಅನುಚಿತ ರನ್ಔಟ್ನೊಂದಿಗೆ ಸಂಕಷ್ಟದಲ್ಲಿ ಧೂಳ್ಖೇಡ್ ತಂಡ. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ಮತ್ತು ಫೀಲ್ಡಿಂಗ್ ಪ್ರದರ್ಶನ ಕಣ್ಣೂರು ತಂಡದಿಂದ. ಮೊದಲನೇ ಓವರ್ ಮುಕ್ತಾಯದ ನಂತರ ತಂಡದ ಒಟ್ಟು ಮೊತ್ತ ಕೇವಲ 2 ರನ್ನು. 1 ಓವರ್ ಮುಕ್ತಾಯದ ನಂತರ ತಂಡದ ಒಟ್ಟು ಮೊತ್ತ 2 ರನ್ನು, 2 ವಿಕೆಟ್ ನಷ್ಟಕ್ಕೆ. ಎರಡು ಸೆಮಿಫೈನಲ್ ಪಂದ್ಯಗಳು 8 ಓವರ್ನಲ್ಲಿ ಆಗಿವೆ. ಅದೇ ರೀತಿಯಾಗಿ ಫೈನಲ್ ಪಂದ್ಯವು ಕೂಡ 8 ಓವರ್ಗಳ ಪಂದ್ಯವಾಗಿರುವುದರಿಂದ ತುಂಬಾ ಸಂಕಷ್ಟದಲ್ಲಿದೆ ಧೂಳ್ಖೇಡ್ ತಂಡ. ತನ್ನ ಪ್ರಮುಖ 2 ವಿಕೆಟ್ಗಳನ್ನು ಕಳೆದುಕೊಂಡಂತ ಧೂಳ್ಖೇಡ್ ತಂಡ ಯಾವ ರೀತಿಯಾದಂಥ ಪ್ರದರ್ಶನ ತೋರ್ತಾ ಇದೆ ಅಂತ ಕಾದು ನೋಡಬೇಕಾಗಿದೆ. ಸುಮಾರು ಈ ಫೈನಲ್ ಪಂದ್ಯ ವೀಕ್ಷಣೆ ಮಾಡಲು ಸುತ್ತಮುತ್ತಲಿನ ಗ್ರಾಮದ ಕ್ರೀಡಾಭಿಮಾನಿಗಳು ಸುಮಾರು 600ರಿಂದ 700 ಜನ ಇಲ್ಲಿ ಬಂದಿದ್ದಾರೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಆನಂದ್ ಅವರು ಏನ್ ಮಾಡ್ತಾರಂತ ಕಾದು ನೋಡಬೇಕಾಗಿದೆ. ಅಂಡು ಅವರು ಏನ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಉತ್ತಮವಾದ ಹೊಡೆದ ಬಾಲ್ ಹೋಗ್ತಾ ಇದೆ ಬೌಂಡ್ರಿ ಲೈನ್ ಇಂದ ಆಚೆಗೆ. 4 ರನ್ಸ್ ಅಂತ ಹೇಳ್ಬೋದು. ಈ ಇನ್ನಿಂಗ್ಸ್ ನ ಮೊದಲ 4 ಅಂತ ಹೇಳ್ಬೋದು. ಉತ್ತಮವಾದಂತ ಹೊಡೆತ ಲೆಗ್ ಸೈಡ್ ನಲ್ಲಿ ಬಾಲ್ ಹೋಗ್ತಾ ಇದೆ ಬೌಂಡ್ರಿ ಲೈನ್ ಇಂದ ಆಚೆಗೆ. 4 ರನ್ಸ್. ಈಗ ತಂಡದ ಒಟ್ಟು ಮೊತ್ತ 6 ರನ್. ಯಾರಾದ್ರೂ ಈ ಇನ್ನಿಂಗ್ಸ್ ನಲ್ಲಿ 50 ರನ್ಗಳನ್ನು ಬಾರಿಸಿದರೆ ಸೋಮಗೌಡ ಪಾಟೀಲ್ ಅವರಿಂದ 2001 ಈ ಇನ್ನಿಂಗ್ಸ್ ನಲ್ಲಿ ಯಾರಾದ್ರೂ 50 ಹೊಡೆದ್ರೆ, ಮತ್ತು ರಾಜ್ಕುಮಾರ್ ಬಿರಾದಾರ್ ಅವರಿಂದ 1001. ಟೋಟಲ್ 3000 ರೂಪಾಯಿ. ಈ ಮ್ಯಾಚ್ನ ಯಾರು 50 ಹೊಡಿತಾರ ನೋಡಿ ಎಲ್ಲ ಕೂಡಿ 3000 ರೂಪಾಯಿ ಪ್ರೈಸ್ ಅದು. ಮಕಾಂದಾರ್ ಅವ್ರಿಂದ 3 6 ಹೊಡೆದ್ರೆ 1000. ಮತ್ತೆ ರನ್ಔಟ್ ಆಗುವಂತ ಚಾನ್ಸಸ್. ಮತ್ತೆ ಮಿಸ್ಫೀಲ್ಡ್ ಅಂತ ಹೇಳ್ಬೋದು. ಬಾಲ್ ಹೋಗ್ತಾ ಇದೆ. ಕಳಪೆ ಕ್ಷೇತ್ರ ರಕ್ಷಣೆ ಕೇವಲ 2 ರನ್ನು. ಈಗ ತಂಡದ ಒಟ್ಟು ಮೊತ್ತ 8 ರನ್ನು 2ನೇ ಓವರ್ ಪ್ರಗತಿಯಲ್ಲಿ. ಅಂಡು ಅವರು ಯಾವ ರೀತಿಯಾದಂಥ ಪ್ರದರ್ಶನ ತೋರ್ತಾರಂತ ಕಾದು ನೋಡಬೇಕಾಗಿದೆ ತಂಡಕ್ಕಾಗಿ. ಉತ್ತಮವಂತ ಹೊಡೆತ ಕ್ಲಿಕ್ ಮಾಡಿದ್ರೆ ಆಫ್ ಸೈಡ್ ನಲ್ಲಿ ಯಾವುದೇ ರನ್ ಇಲ್ಲ. ಉತ್ತಮವಾದಂತ ಕ್ಷೇತ್ರ ರಕ್ಷಣೆ. ಪವರ್ ಪ್ಲೇ ನಲ್ಲಿ ಹೊಡಿಬಡಿ ಆಟ ಆಡಬೇಕಾಗಿದ್ದ ತಂಡ ಯಾಕೋ ಕೊಂಚ ನಿಧಾನವಾಗಿ ಆಡುತ್ತಿದೆ ಧೂಳ್ಖೇಡ್ ತಂಡ. ಉತ್ತಮವಂತ ಡ್ರೈವ್ ಅಂತ ಹೇಳ್ಬೋದು. ಆಫ್ ಸೈಡ್ ನಲ್ಲಿ ಉತ್ತಮವಂತ ಕ್ಷೇತ್ರ ರಕ್ಷಣೆ ಕೇವಲ 1 ರನ್ನು.
ಈಗ ತಂಡದ ಮೊತ್ತ 9. ಈಗ ತಂಡದ ಒಟ್ಟು ಮೊತ್ತ 9 ರನ್ನು. ಅಜಿತ್ ಶಿವಶರಣ ಅವರು ಏನಾದರೂ ಹ್ಯಾಟ್ರಿಕ್ 6 ಹೊಡೆದ್ರೆ ಉಮೇಶ್ ಮಾಳ್ಗೆ ಅವರಿಂದ 2,000 ರೂಪಾಯಿ. ಅನುಭವಿ ಆಟಗಾರ ಅಜಿತ್ ಶಿವಶರಣ ಅವರು ಯಾವ ರೀತಿಯಾದಂಥ ಪ್ರದರ್ಶನ ತೋರ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ತಂಡ ಇದೆ. ಸತತ 4 ಪಂದ್ಯಗಳನ್ನು ಗೆದ್ದು ಫೈನಲ್ ಪ್ರವೇಶ ಮಾಡಿದಂತಹ ಧೂಳ್ಕೇಡ್ ತಂಡ. ಉತ್ತಮವಾದ ಹೊಡೆತ, ಬಾಲ್ ಹೋಗ್ತಾ ಇದೆ ಬೌಂಡ್ರಿ ಲೈನ್ ಇಂದ ಆಚೆಗೆ. 6 ಅಂತ ಹೇಳ್ಬೋದು. ಆಲ್ಮೋಸ್ಟ್ ಔಟ್ ಆಫ್ ದಿ ಸ್ಟೇಡಿಯಂ, ಗ್ರೌಂಡ್ ನಿಂದ ಹೊರಗೆ ಹೋಗಿದೆ ಬಾಲು. 6 ಅಂತ ಹೇಳ್ಬೋದು. ಅಜಿತ್ ಶಿವಶರಣ ತಮ್ಮ ಅನುಭವಿ ಆಟದೊಂದಿಗೆ ಮೊದಲ 6 ಬಾರಿಸಿದ್ದಾರೆ ಈ ಇನ್ನಿಂಗ್ಸ್ ನಲ್ಲಿ. IPL ಸಾಂಗ್ ಬಾಲ್ ಓವರ್ ಕಂಪ್ಲೀಟ್. 2 ಓವರ್ಗಳ ಮುಕ್ತಾಯದ ನಂತರ ತಂಡದ ಒಟ್ಟು ಮೊತ್ತ ಕೇವಲ 15 ರನ್ನು, 2 ವಿಕೆಟ್ ನಷ್ಟಕ್ಕೆ. ಇನ್ನು ಕೇವಲ ರನ್ಗಳನ್ನು ಗಳಿಸುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಅಜಿತ್ ಶಿವಶರಣ ಅವರು ತಮ್ಮ ವೃತ್ತಿ ಜೀವನದ 25 ವರ್ಷದ ಅನುಭವದೊಂದಿಗೆ ಆಡುತ್ತಿದ್ದಾರೆ. ಮೊದಲ 6 ಬಾರಿಸಿದ್ದಾರೆ. ತಂಡದ ಒಟ್ಟು ಮೊತ್ತ 15 ರನ್ನು, 2 ವಿಕೆಟ್ ನಷ್ಟಕ್ಕೆ. ಉತ್ತಮವಾದಂತಹ ಹೊಡೆತ, ಬಾಲ್ ಹೋಗ್ತಾ ಇದೆ ಬೌಂಡ್ರಿ ಲೈನ್ ಅಲ್ಲಿ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್ ಅಂತ ಹೇಳ್ಬೋದು. ಈಗ ತಂಡದ ಒಟ್ಟು ಮೊತ್ತ ಲೆಗ್ ಸೈಡ್ ನಲ್ಲಿ ಹೊಡೆಯುವಂತ ಪ್ರಯತ್ನ. ಉತ್ತಮ ಬ್ಯಾಟಿಂಗ್ ಬೌಲಿಂಗ್ ಪ್ರದರ್ಶನ, ಉತ್ತಮ ಕ್ಷೇತ್ರ ರಕ್ಷಣೆ, ಯಾವುದೇ ರನ್ ಇಲ್ಲ. ರನ್ ಆಗುವಂತಹ ಚಾನ್ಸಸ್ ಇತ್ತು. ಈಗ ತಂಡದ ಒಟ್ಟು ಮೊತ್ತ 16 ರನ್ನು. ಉತ್ತಮವಾದಂತ ಹೊಡೆತ, ಆಫ್ ಸೈಡ್ ನಲ್ಲಿ ಬಾಲ್ ಹೋಗ್ತಾ ಇದೆ ಫೀಲ್ಡರ್ ಕೈಯಲ್ಲಿ. ಉತ್ತಮವಾದಂತ ಕ್ಯಾಚ್ ಅಂತ ಹೇಳ್ಬೋದು. ತಂಡದ 3ನೇ ವಿಕೆಟ್ ಪತನ. ಅಜಿತ್ ಶಿವಶರಣ ಅವರು ಔಟ್ ಆಗಿ ಫೇರಿನತ್ತ ಮರಳುತ್ತಿದ್ದಾರೆ. ಧೂಳ್ಕೇಡ ತಂಡ ಬಹಳ ಸಂಕಷ್ಟದಲ್ಲಿ. 16 ರನ್ಗಳಿಗೆ ತನ್ನ ಪ್ರಮುಖ 3 ದಾಂಡಿಗರನ್ನು ಕಳೆದುಕೊಂಡು ಸಂಕಷ್ಟದ ಸ್ಥಿತಿಯಲ್ಲಿ ಯಲ್ಲಪ್ಪ, ಅರುಣ್ ಅಂಡ್ ಅಜಿತ್. ನೆಕ್ಸ್ಟ್ ಬ್ಯಾಟ್ಸ್ಮನ್ ಆಗಿ ಹೋಗ್ತಾ ಇದ್ದಾರೆ ಆನಂದ್ ಕ್ಷತ್ರಿ ಅವರು. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಎಡಗೈ ದಾಂಡಿಗ. ಸೆಮಿಫೈನಲ್ ಹೀರೋ. ಫೈನಲ್ ನಲ್ಲಿ ಹೀರೋ ಹತ್ರ ನೋಡ್ಬೇಕು ಯಾವ ರೀತಿಯಂತ ಪ್ರದರ್ಶನ ತೋರ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸೆಮಿಫೈನಲ್ ನಲ್ಲಿ 70 ರನ್ಗಳನ್ನು ಬಾರಿಸಿದಂತಹ ಆನಂದ್ ಕ್ಷತ್ರಿ ಅವರು ಹಾಫ್ ಸೆಂಚುರಿ ಹೊಡೆದ್ರೆ 3,000 ರೂಪಾಯಿ ಬಹುಮಾನ. ಸೋಮುಗೌಡ್ ಪಾಟೀಲ್ ಮತ್ತು ರಾಜ್ಕುಮಾರ್ ಬಿರಾದರ್ ಅವರಿಂದ ಹ್ಯಾಟ್ರಿಕ್ 6 ಹೊಡೆದ್ರೆ ಹಸನ್ ಮಕ್ಕಂದಾರ್ ಮತ್ತು ಉಮೇಶ್ ಮಾಳ್ಗಿ ಅವರಿಂದ 2,000 ರೂಪಾಯಿ. ಮೊದಲ ಪ್ರಯತ್ನದಲ್ಲಿ ರಿವರ್ಸ್ ಶಾಟ್ ಹೊಡೆಯಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಆನಂದ್ ಕ್ಷತ್ರಿ. ತುಂಬಾ ಸಂಕಷ್ಟದ ಸ್ಥಿತಿಯಲ್ಲಿ ಧೂಳ್ಕೇಡ್ ತಂಡ ತನ್ನ ಪ್ರಮುಖ 3 ವಿಕೆಟ್ಗಳನ್ನು ಕಳೆದುಕೊಂಡು
ಇಡೀ ಮೈದಾನವೇ, ಇಡೀ ಸ್ಟೇಡಿಯಂ ಪೂರಾ ಸ್ತಬ್ಧವಾಗಿದೆ. ಉತ್ತಮವಂತ ಡ್ರೈವ್ ಅಂತ ಹೇಳ್ಬೋದು. ಆಫ್ ಸೈಡ್ ನಲ್ಲಿ ಕೇವಲ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂತ ಹೇಳ್ಬೋದು. ಕೇವಲ 1 ರನ್. ಈಗ ತಂಡದ ಒಟ್ಟು ಮೊತ್ತ 17. ಇಡೀ ಮೈದಾನವೇ ಸ್ತಬ್ಧವಾಗಿದೆ. ಆದ ಕಾರಣ ಧೋಕೇಡ್ ತಂಡದ ಆಟಗಾರರು ಯಾವ ರೀತಿಯ ಪ್ರದರ್ಶನ ತೋರ್ತಾರೆ. ಬಾಲ್ ಹೋಗ್ತಾ ಇದೆ, ಆಲ್ಮೋಸ್ಟ್ ಔಟ್ ಆಫ್ ದಿ ಸ್ಟೇಡಿಯಂ. 6 ರನ್ಸ್. IPL ರಾಘವ ಹ್ಯಾಟ್ರಿಕ್ 6 ಆನಂದ್ ಅವರು ಹೊಡೆದ್ರೆ ರಾಘವೇಂದ್ರ ಬಿಶಿ ಅವರಿಂದ 1001. ಉತ್ತಮವಾದಂತ ಹೊಡೆತ. ಸ್ಕ್ವೇರ್ ಲೆಗ್ ನಲ್ಲಿ ಬಾಲ್ ಹೋಗ್ತಾ ಇದೆ, ಬೌಂಡ್ರಿ ಲೈನ್ ಇಂದ ಆಚೆಗೆ. 6 ರನ್ಸ್. ಈ ಇನ್ನಿಂಗ್ಸ್ ನ 2ನೇ ಸಿಕ್ಸರ್. ಭರ್ಜರಿ ಸಿಕ್ಸರ್ ನೊಂದಿಗೆ ತಂಡದ ಒಟ್ಟು ಮೊತ್ತ 23. 3 ಓವರ್ಗಳ ಮುಕ್ತಾಯದ ನಂತರ ತಂಡದ ಒಟ್ಟು ಮೊತ್ತ 23. ಈಗ ಆನಂದ್ ಕ್ಷತ್ರಿ ಅವರು ಆಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಉತ್ತಮ ಬೌಲರ್ ಆಗಿ ಇಂಟರ್ನ್ಯಾಷನಲ್ ಪ್ಲೇಯರ್ ಬರ್ತಾ ಇದ್ದಾರೆ. ಹೆಸರೇನು? ರಾಜೇಶ್ ಕಲ್ಲೂರ್. ಉತ್ತಮವಾದ ಹೊಡೆತ. ಲೆಗ್ ಸೈಡ್ ಅಲ್ಲಿ ಬಾಲ್ ಹೋಗ್ತಾ ಇದೆ, ಫೀಲ್ಡರ್ ಕೈಯಲ್ಲಿ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. 4 ರನ್ಸ್ ಅಂತ ಚೆಕ್ ಮಾಡಬೇಕು. ಇಲ್ಲ, ಕೇವಲ 2 ರನ್ನು. ತಂಡದ ಒಟ್ಟು ಮೊತ್ತ 25. ಧೂಳಿಕೇಡು ತಂಡದ 4ನೇ ವಿಕೆಟ್ ಪತನ. ಇಡೀ ಮೈದಾನವೇ ಸ್ತಬ್ಧವಾಗಿದೆ 4ನೇ ವಿಕೆಟ್ ಪತನಕ್ಕೆ. ಉತ್ತಮ ಬಾಲಿಂಗ್ ಪ್ರದರ್ಶನ ಕನ್ನೂರು ತಂಡದಿಂದ. ತಂಡದ ಒಟ್ಟು ಮೊತ್ತ 25 ರನ್ಗಳು. 4 ವಿಕೆಟ್ ಪತನಕ್ಕೆ. ತನ್ನ ಪ್ರಮುಖ 4 ವಿಕೆಟ್ಗಳು ಯಲ್ಲಪ್ಪ, ಅರುಣ್, ಅಜಿತ್ ಅಂಡ್ ಆನಂದ್. ಈ 4 ಆಟಗಾರರು ಪ್ರತಿಯೊಂದು ಪಂದ್ಯದಲ್ಲಿ ಒಬ್ಬೊಬ್ಬರು ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಆದರೆ ಅವಶ್ಯಕತೆ ಏನದ? ರನ್ಔಟ್ ಆದ್ರೆ ವೈಯಕ್ತಿಕ ಅದೇನದು ರನ್ ಓಡ್ಲಾರ್ದು ಅಂತ ರನ್ಔಟ್ ಆತಾರ. ರನ್ಔಟ್ ಸುಮ್ಮನೆ ಗರ್ಜೆ ಇಲ್ಲ. ಉತ್ತಮವಂತ ಹೊಡೆತ ಅಂತ ಹೇಳ್ಬೋದು. ಆಪ್ಷನ್ ನಲ್ಲಿ ಕೇವಲ 1 ರನ್ನು. ಈಗ ತಂಡದ ಒಟ್ಟು ಮೊತ್ತ 26. 4ನೇ ಓವರ್ ಪ್ರಗತಿಯಲ್ಲಿದೆ. 4ನೇ ಓವರ್ ಪ್ರಗತಿಯಲ್ಲಿ ತುಂಬಾ ಸಂಕಷ್ಟದ ಸ್ಥಿತಿಯಲ್ಲಿದೆ ಧೂಳ್ಕೇಡು ತಂಡ. ಉತ್ತಮವಾದ ಬಾಲಿಂಗ್ ಪ್ರದರ್ಶನ. ಉತ್ತಮ ಬಾಲಿಂಗ್ ಪ್ರದರ್ಶನ. ಮತ್ತೆ ಮಿಸ್ ಬಾಲ್. ಈಗ ತಂಡದ ಒಟ್ಟು ಮೊತ್ತ 26 ರನ್ನು, 4 ವಿಕೆಟ್ ನಷ್ಟಕ್ಕೆ. ಅಂಡೂರು ಯಾವ ರೀತಿ ಅಂತ ಪ್ರದರ್ಶನ ತೋರ್ತಾರ ಕಾದು ನೋಡಬೇಕಾಗಿದೆ. ರಿವರ್ಸ್ ಶಾಟ್ ಅಂತ ಹೇಳ್ಬೋದು. ಆಫ್ ಸೈಡ್ ನಲ್ಲಿ ಯಾವುದೇ ರನ್ ಇಲ್ಲ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 26.
ಇನ್ನಿಂಗ್ಸ್ನ 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 26. ಪ್ರಮುಖ 4 ವಿಕೆಟ್ ಪತನದೊಂದಿಗೆ ಸೂರಜ್ ಮುಲ್ಲಾ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಯಾವ ರೀತಿ ಅಂತ ಪ್ರದರ್ಶನ ತೋರ್ತಾರೆ ಕಾದು ನೋಡಬೇಕಾಗಿದೆ. ಉತ್ತಮವಾದ ಹೊಡೆತ, ಬಾಲ್ ಹೋಗ್ತಾ ಇದೆ ಬೌಂಡ್ರಿನಲ್ಲಿ. ಉತ್ತಮವಾದ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್ ಅಂತ ಹೇಳ್ಬೋದು. ಈಗ ತಂಡದ ಒಟ್ಟು ಮೊತ್ತ 27. ಆಪ್ಷನ್ ನಲ್ಲಿ ಡ್ರೈವ್ ಮಾಡ್ಲಿಕ್ಕೆ ಹೋಗಿ ಸಂಪೂರ್ಣವಾಗಿ ವಿಫಲರಾದರು. ಯಾವುದೇ ರನ್ ಇಲ್ಲ. ಉತ್ತಮ ಬಾಲಿಂಗ್ ಪ್ರದರ್ಶನ. ತಂಡದ ಒಟ್ಟು ಮೊತ್ತ 27 ರನ್, 4 ವಿಕೆಟ್ ನಷ್ಟಕ್ಕೆ. 5ನೇ ಓವರ್ ಪ್ರಗತಿಯಲ್ಲಿ ಮತ್ತೆ ಡಾಟ್ ಬಾಲ್. ಸತತ 2 ಡಾಟ್ ಬಾಲ್ಗಳದು. ಆಫ್ ಸೈಡ್ ನಲ್ಲಿ ಡ್ರೈವ್ ಮಾಡಿದ್ರು, ಕೇವಲ 1 ರನ್. ತಂಡದ ಒಟ್ಟು ಮೊತ್ತ 28 ರನ್ನು. 5ನೇ ಓವರ್ ಪ್ರಗತಿಯಲ್ಲಿ ಕ್ಯಾಚ್ ಅಂತ ಹೇಳ್ಬೋದು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಉತ್ತಮವಾದಂತಹ ಫೀಲ್ಡಿಂಗ್ ಅಂತ ಹೇಳ್ಬೋದು. ಧೂಳ್ಖೇಡ್ ತಂಡದ 5ನೇ ವಿಕೆಟ್ ಪತನ. ಈಗ ತಂಡದ ಒಟ್ಟು ಮೊತ್ತ 28. 28 ರನ್, 5 ವಿಕೆಟ್ ನಷ್ಟಕ್ಕೆ. ಧೂಳ್ಖೇಡ್ ತಂಡದ ಕ್ಯಾಪ್ಟನ್ ರಾಜ್ಕುಮಾರ್ ಕಾಳಿ ಅವರು ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ವೈಡ್ ಬಾಲ್ ಅಂತ ಘೋಷಣೆ. ತಂಡದ ಒಟ್ಟು ಮೊತ್ತ 29. ಉತ್ತಮ ಹೊಡೆತ, ಬಾಲ್ ಹೋಗ್ತಾ ಇದೆ ಬೌಂಡ್ರಿ ಲೈನ್ ಆಚೆಗೆ. 4 ರನ್ಸ್ ಅಂತ ಹೇಳ್ಬೋದು. ತಂಡದ ನಾಯಕ ತಂಡಕ್ಕೆ ಯಾವ ರೀತಿ ಅಂತ ಹಸರಾಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ತಮ್ಮ ಮೊದಲ ಎಸೆತದಲ್ಲಿಯೇ ಬೌಂಡ್ರಿ ಲೈನ್ ಆಚೆಗೆ 4 ರನ್ಸ್ ಬಾರಿಸಿದ್ದಾರೆ. ಉತ್ತಮವಾದಂತ ಬ್ಯಾಟಿಂಗ್ ಪ್ರದರ್ಶನ ತಂಡದ ನಾಯಕ ರಾಜ್ಕುಮಾರ್ ಕಾಳಿ ಅವರಿಂದ. ಈಗ 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 33. ಇನ್ನು 3 ಓವರ್ಗಳಿಗೆ 40 ರನ್ ಬಾರಿಸಿದರೆ 70 ರನ್ ಆದರೆ ಡಿಪೆಂಡ್ ಮಾಡುವಂತ ಅವಕಾಶ ಧೂಳ್ಖೇಡ್ ತಂಡಕ್ಕೆ ಸಾಧ್ಯತೆ ಇದೆ. ಅಟ್ಲೀಸ್ಟ್ 70 ರನ್ ಆದರೂ ಆಗಬೇಕು. ಉತ್ತಮ ಶಾಟ್ ಹೊಡೆಯುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕಳಪೆ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್. ರಾಜ್ಕುಮಾರ್ ಕಾಳಿ ಅವರು ಯಾವ ರೀತಿಯಾದ ಪ್ರದರ್ಶನ ತೋರ್ತಾರೆ ಕಾದು ನೋಡಬೇಕಾಗಿದೆ. ಉತ್ತಮವಾದಂತಹ ಹೊಡೆತ, ಲಾಂಗ್ ಆಫ್ ನಲ್ಲಿ ಬಾಲ್ ಹೋಗ್ತಾ ಇದೆ ಬೌಂಡ್ರಿ ಲೈನ್ ನಲ್ಲಿ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್. ತಂಡದ ಒಟ್ಟು ಮೊತ್ತ 35. ಉತ್ತಮ
ಉತ್ತಮವಾಗಿ ಬಾರಿಸಿದ್ದಾರೆ ಲೆಗ್ ಸೈಡ್ ನಲ್ಲಿ. ಉತ್ತಮವಂತ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್. ಉತ್ತಮ ಬಾಲಿಂಗ್ ಪ್ರದರ್ಶನ, ಕೇವಲ ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. 2 ರನ್ನು. $38 ರನ್ಸ್. ಕಳಪೆ ಕ್ಷೇತ್ರ ರಕ್ಷಣೆ, ಮತ್ತೆ 2 ರನ್ನು. ತಂಡದ ಒಟ್ಟು ಮೊತ್ತ 40. ತಂಡದ ಒಟ್ಟು ಮೊತ್ತ 40. ಉತ್ತಮ ಬಾಲಿಂಗ್ ಪ್ರದರ್ಶನ. 6 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 40. ಇನ್ನು 2 ಓವರ್ಗಳು ಬಾಕಿ. ಈ 2 ಓವರ್ಗಳಲ್ಲಿ ಅಟ್ಲೀಸ್ಟ್ 30 ರನ್ 30 ರನ್ ಹೊಡಿಬೇಕು. 70 ರನ್ ಡಿಪೆಂಡ್ ಮಾಡ್ಕೋಬಹುದು ದೂಕೇಡ್ ತಂಡ. ಇನ್ನು ಕೇವಲ 2 ಓವರ್ಗಳು ಈ ಇನ್ನಿಂಗ್ಸ್ನಲ್ಲಿ. ಉತ್ತಮವಾದ ಹೊಡೆತ, ಲಾಂಗ್ ಆಫ್ ನಲ್ಲಿ ಬಾಲ್ ಹೋಗ್ತಾ ಇದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್. ಉತ್ತಮವಾಗಿ ಹೊಡೆದಿದ್ದಾರೆ. ಬಾಲು ಗಗನದಾಚೆಗೆ, ಕ್ಯಾಚ್ ಅಂತ ಹೇಳ್ಬೋದು. ಕ್ಯಾಚ್ ಏನಾಗ್ತದೆ, ಔಟ್. ಲಾಂಗ್ ಆನ್ ನಲ್ಲಿ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ, ಬಲವಾದ ಲೆಗ್ ಸೈಡ್ ನಲ್ಲಿ ಹೊಡೆಯಲು ಹೋಗಿ ಲಾಂಗ್ ಆನ್ ನಲ್ಲಿ ಕ್ಯಾಚ್ ಆಯಿತು. ನೆಕ್ಸ್ಟ್ ಬ್ಯಾಟ್ಸ್ಮನ್ ಕಾರ್ತಿಕ್. ತಂಡದ ಒಟ್ಟು ಮೊತ್ತ 41 ರನ್, 6 ವಿಕೆಟ್ ನಷ್ಟಕ್ಕೆ. 7ನೇ ಓವರ್ ಪ್ರಗತಿಯಲ್ಲಿ. ಉತ್ತಮವಾದ ಹೊಡೆತ, ಕ್ಷೇತ್ರ ರಕ್ಷಣೆಯಲ್ಲಿ ಕ್ಯಾಚ್ ಅಂತ ಹೇಳ್ಬೋದು. ಏನಾಗ್ತದೆ ಕಾದು ನೋಡಬೇಕಾಗಿದೆ. ಔಟ್. ಮತ್ತೆ ವಿಕೆಟ್. ಧೂಳ್ಕೇಡ್ ತಂಡದ ಪೆವಿಲಿಯನ್ ಪರೇಡ್ ಚಾಲ್ತಿಯಾಗಿದೆ. ಕಾರ್ತಿಕ್ ಅವರು ಔಟ್ ಆಗಿ ಪೆವಿಲಿಯನ್ ಅಂತ ನೋಡುತ್ತಿದ್ದಾರೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಪರಮೇಶ್ವರ್.
ಮತ್ತೆ ಬಾಲ್ ಹೋಗ್ತಾ ಇದೆ. ಹ್ಯಾಟ್ರಿಕ್ ಹ್ಯಾಟ್ರಿಕ್ ವಿಕೆಟ್ಗಳನ್ನು ಪಡೆದುಕೊಂಡಿದೆ ಕನ್ನೂರ್ ತಂಡ. ಹ್ಯಾಟ್ರಿಕ್ ಹ್ಯಾಟ್ರಿಕ್ 41 ರನ್ನು, 7 ವಿಕೆಟ್ ನಷ್ಟಕ್ಕೆ. ಮತ್ತೆ ಲೆಗ್ ಸೈಡ್ನಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್ನು. ತಂಡದ ಒಟ್ಟು ಮೊತ್ತ 42. ಈ ಓವರ್ನ ಕೊನೆ ಎಸೆತ ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಅಂಡೂರು ಲೆಗ್ ಸೈಡ್ ನಲ್ಲಿ ಹೊಡೆಯುವ ಪ್ರಯತ್ನ, ಬಾಲ್ ಹೋಗ್ತಾ ಇದೆ ಬೌಂಡ್ರಿ ಲೈನ್ ಆಚೆಗೆ. ಬೌಂಡ್ರಿ ಅಂತ ಹೇಳ್ಬೋದು. 4 ರನ್ಸ್, ವಾಟ್ ಅ ಶಾಟ್. ಉತ್ತಮವಾದಂತ ಹೊಡೆತ ಲೆಗ್ ಸೈಡ್ ನಲ್ಲಿ. 7 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 46. 7 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ. ಈ ಇನ್ನಿಂಗ್ಸ್ನ ಕೊನೆ ಓವರು ಔಟ್. ಒಂಬತ್ತು ವಿಕೆಟ್ಗಳ ಪತನ. ಲಾಸ್ಟ್ ವಿಕೆಟ್. ರನ್ನು, 9 ವಿಕೆಟ್ ನಷ್ಟಕ್ಕೆ. ಚಂದು ಕೊಡ್ತಿ ಅವರು ಲಾಸ್ಟ್ ಬ್ಯಾಟ್ಸ್ಮನ್. 42 ವರ್ಷದ ಚಂದು ಕೊಡ್ತಿ ಅವರು ಯಾವ ರೀತಿಯಾದಂತಹ ಪ್ರದರ್ಶನ ತೋರ್ತಾ ಕಾದು ನೋಡಬೇಕಾಗಿದೆ. ಕ್ಲಿಕ್ ಮಾಡಿದ್ರೆ ಆಫ್ ಸೈಡ್ ನಲ್ಲಿ ಬಾಲ್ ಹೋಗ್ತಾ ಇದೆ. ಗುಡ್ ರನ್ನಿಂಗ್ ಬಿಟ್ಟು ಯಾರನ್ನು ನೋಡ್ಬೇಕು. ಓ 47 ರನ್ನು. ಅಂಡೂರು ಯಾವ ರೀತಿಯ ಪ್ರದರ್ಶನ ತೋರ್ತಾರತಕ್ಕಾದ ನೋಡಬೇಕಾಗಿದೆ. ಉತ್ತಮ ಹೊಡೆದ್ರು, ಲೆಗ್ ಸೈಡ್ ನಲ್ಲಿ ಬಾಲ್ ಹೋಗ್ತಾ ಇದೆ. ಫೀಲ್ಡರ್ ನಲ್ಲಿ ಉತ್ತಮವಂತ ಕ್ಷೇತ್ರ ರಕ್ಷಣೆ. ಮತ್ತೆ ರನ್ಔಟ್, ಆಲ್ಔಟ್ ಆಗುವಂತ ಚಾನ್ಸಸ್. ಆಲ್ಔಟ್, ಅತಿರಿಕ್ತವಾಗಿ ರನ್ಔಟ್ ಆದ್ರು. ನಲವತ್ತೆಂಟು 49 ರನ್ನಿಗೆ ವಿನ್.
ಕನ್ನೂರು ತಂಡ ಗೆಲ್ಲಲು 8 ಓವರ್ಗಳಲ್ಲಿ 49 ರನ್ನು, ಧೂಳ್ಖೇಡ್ ತಂಡ 49 ರನ್ನನ್ನು ಹೇಗೆ ಡಿಪೆಂಡ್ ಮಾಡ್ತದೆ ಅಂತ ಕಾದು ನೋಡಬೇಕಾಗಿದೆ. ಉತ್ತಮ ಕ್ಷೇತ್ರ ರಕ್ಷಣೆ ಮತ್ತು ಉತ್ತಮ ಬಾಲಿಂಗ್ ಪ್ರದರ್ಶನ ತೋರಿದ್ರೆ ಧೂಳ್ಖೇಡ್ ತಂಡ ಗೆಲ್ಲುವಂತ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಲೋ ಸ್ಕೋರ್ ಗೇಮ್ ಭಾಳ ಡೇಂಜರಸ್ ಇರ್ತದ, ಏನು ಹೇಳಕ್ ಬರಲ್ಲ. ಇದು ಕ್ರಿಕೆಟ್ ಪಂದ್ಯಾವಳಿ, ಏನು ಬೇಕಾದ್ರೆ ಆಗ್ಬೋದು. ಲೋ ಸ್ಕೋರ್ ಗೇಮ್ ಈಸ್ ವೆರಿ ಡೇಂಜರಸ್. ಎನಿಥಿಂಗ್ ಈಸ್ ಪಾಸಿಬಲ್. ಕಾಮೆಂಟ್ರಿ ಮಾಡೋರು ರಾಜ್ಕುಮಾರ್ ಬಿರಾದಾರ್ ಮತ್ತು ಹಸನ್ ಮಕ್ಕಂದಾರ್ ಅವರು ಈ ಕಡೆ ಸ್ಟೇಜ್ ಹತ್ರ ಬರಬೇಕು. ಹಸನ್ ಮಕ್ಕಂದಾರ್ ಪತ್ರಕರ್ತರು, ರಾಜ್ಕುಮಾರ್ ಬಿರಾದಾರ್ ಎಲ್ಲಿದ್ರು ಈ ಕಡೆ ಸ್ಟೇಜ್ ಹತ್ರ ಬರ್ಬೇಕು. ರಾಜ್ಕುಮಾರ್ ಬಿರಾದಾರ್ ಚಂದು ಕೊಡ್ತಿ ಅವರು ಫಸ್ಟ್ ಬಾಲರ್ ಆಗಿ ಆಗಮಿಸಿದ್ದಾರೆ. ಕಾದ್ ನೋಡ್ಬೇಕು. ಹೊಸ ಬಾಲ್ ಕೊಡ್ರಪ್ಪ. ಅಂಪೈರ್ ಆಗಿ ಇರ್ಷಾದ್ ಪಟೇಲ್, ಸುರೇಶ್ ಮೋರಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಕನ್ನೂರು ಟೀಮಿನವರು ಒಬ್ರು ಯಾರು ಬರೀಲಿ. ಕನ್ನೂರು ಟೀಮಿನವರು ಬ್ಯಾಟ್ಮನ್ ಸರ್ ಯಾರು ಫಸ್ಟ್ ಬ್ಯಾಟ್ಮನ್ ಯಾರು? ಶೇಖರ್ ಸ್ಟ್ರೈಕಿಗೆ, ಸೆಕೆಂಡ್ ಯುವರಾಜ್. ರೈಸ್ ಖಾಲಿಯಾಗಿದೆ. ಮತ್ತೆ ಯುವರಾಜ್, ಅಕ್ಷಯ್, ಮೋರೆ ಹಾಗೂ ಪಟೇಲ್ ಈ ಟೂರ್ನಮೆಂಟ್ನ ಒಂದು ಅಂಪೈರ್ ನಿರ್ವಹಣೆ ಮಾಡ್ತಾ ಇದ್ದಾರೆ. ಕಾದು ನೋಡಬೇಕು ಧೂಳ್ಖೇಡ್ ಟೀಮಿನವರು ಏನು ಮಾಡ್ತಾರೆ ಅಂತ. ಫಸ್ಟ್ ಬಾಲರ್ ಆಗಿ ಚಂದು ಕೊಡ್ತಿ ಅವರು ಆಗಮಿಸಿದ್ದಾರೆ, ಹಿರಿಯ ಆಟಗಾರರು. ಡಾಟ್ ಬಾಲ್ ರಿವರ್ಸ್ ಹೊಡೆ ಹೋಗಿ ಫೇಲ್ ಆಗಿದ್ದಾರೆ ಅಕ್ಷಯ್ ಅವರು. ಶೇಖರ್ ಅವರು ಟಚ್ ಮಾಡಿದ್ದಾರೆ. ಕಾದು ನೋಡಬೇಕು. ಯಲ್ಲಪ್ಪ ಅವರು ಮಿಸ್ ಮಾಡಿದ್ದಾರೆ ಬಾಲ್. 1 ರನ್ನಿಗೆ ಸಂತೃಪ್ತಿ.
ಮಾಡು ಇಲ್ಲವೇ ಮಡಿ ಅಂತಾಗಿದೆ ದುಲ್ಕೆ ಟಿಮ್ಮಿನ ಪರಿಸ್ಥಿತಿ. ಎತ್ತಿ ಹೊಡೆದಿದ್ದಾರೆ, ಕಾದು ನೋಡಬೇಕು ಏನಾಗ್ತದೆ ಅಂತ. 4 ರನ್ನುಗಳು. ರಿವರ್ಸ್ ಶಾಟ್ ಹೊಡೆದಲ್ಲಿ ಕಾದು ನೋಡಬೇಕು ಏನಾಗುತ್ತೆ ಅಂತ. 4. ಒಂದನೇ ಓವರ್ನಲ್ಲಿ 9 ರನ್ನುಗಳು. 5ನೇ ಬಾಲ್ ಪ್ರಗತಿಯಲ್ಲಿ. 1ನೇ ಓವರ್ನಲ್ಲಿ 9 ರನ್ನುಗಳು. ಎತ್ತಿ ಹೊಡೆದರೆ ಕಾದು ನೋಡಬೇಕು ಏನಾಗುತ್ತದೆ ಅಂತ. 4. ಎತ್ತಿ ಹೊಡೆದರೆ ಕಾದು ನೋಡಬೇಕು ಮತ್ತೆ ಏನಾಗುತ್ತದೆ ಅಂತ. ಯಾವುದೇ ಫೀಲ್ಡರ್ ಇಲ್ಲ. 4 ರನ್. ಒಂದು ಓವರಿನಲ್ಲಿ ಚಂದು ಕೊಡ್ತಿ ಅವರು ಕೊಟ್ಟಂತ ರನ್ನುಗಳು 17 ರನ್ನುಗಳು. ಶಿವರಾಜ್ ಅವರು ಒಳ್ಳೆಯ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯುವರಾಜ್ ಅವರು 2ನೇ ಓವರ್ ತೆಗೆದುಕೊಂಡು ಯಲ್ಲಪ್ಪ ಅವರು ಬಂದಿದ್ದಾರೆ. ಯಲ್ಲಪ್ಪ ಅವರು ಕಾದು ನೋಡಬೇಕು ದುಲ್ಕೆ ಟೀಮಿಗೆ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ ಅಂತ. ಯಲ್ಲಪ್ಪ ಟು ಶಿವರಾಜ್ ಎತ್ತಿ ಹೊಡೆದಿದ್ದಾರೆ, ಕಾದು ನೋಡಬೇಕು ಏನಾಗುತ್ತದೆ ಅಂತ. 4. ಶೇಖರ್ ಅವರಿಗೆ 30 ರನ್ನುಗಳು ತಮ್ಮ ವೈಯಕ್ತಿಕ ರನ್ ಹೊಡೆದರೆ ಮ್ಯಾನ್ ಆಫ್ ದ ಸಿರೀಸ್ ತೆಗೆದುಕೊಳ್ಳಬಹುದು. ಮ್ಯಾನ್ ಆಫ್ ದಿ ಸಿರೀಸ್ 30 ರನ್ನುಗಳು ಹೊಡೆದರೆ ಶಿವರಾಜ್ ಅವರಿಗೆ ಚಾನ್ಸ್ ಇದೆ. ರಿವರ್ಸ್ ಹೊಡೆಯಲು ಮಿಸ್ ಆಗಿದ್ದಾರೆ ಶಿವರಾಜ್ ಅವರು. ಶೇಖರ್ ಅವರು 30 ರನ್ನುಗಳನ್ನು ತಮ್ಮ ವೈಯಕ್ತಿಕ ಹೊಡೆದರೆ ಮ್ಯಾನ್ ಆಫ್ ದಿ ಸಿರೀಸ್ಗೆ ತಾವು ಭಾಜನರಾಗುತ್ತಾರೆ ಅಂತ. ಹೊಡೆಯಲು ಮಿಸ್ ಆಗಿದ್ದಾರೆ ಶಿವರಾಜ್ ಅವರು. ಶೇಖರ್ ಅವರು ಎತ್ತಿ ಹೊಡೆದರೆ ಕಾದು ನೋಡಬೇಕು ಏನಾಗುತ್ತದೆ ಅಂತ. 4. ಎತ್ತಿ ಹೊಡೆದರೆ ಕಾದು ನೋಡಬೇಕು ಏನಾಗುತ್ತದೆ ಅಂತ. 4 ರನ್. ನೋಬಾಲ್ ಅಂತ ಘೋಷಣೆ ಹಂಪರಿಂದ.
ನೋಬಾಲ್ ಎಂದು ಘೋಷಣೆ ಅಂಪೈರ್ನಿಂದ. ಫ್ರೀ ಹಿಟ್. ಎತ್ತಿ ಹೊಡೆದಿದ್ದಾರೆ. ಫ್ರೀ ಹಿಟ್ಗೆ ಕಾದು ನೋಡಬೇಕು ಏನಾಗುತ್ತದೆ ಅಂತ. ಸೂರಜ್ ಅವರು ಔಟ್. ಫ್ರೀ ಹಿಟ್. ಫ್ರೀ ಹಿಟ್ಗೆ ಔಟ್ ಇದೆ, ಆದ್ರೆ ಔಟ್ ಇಲ್ಲ. ರನ್ಔಟ್ ಇದೆ, ರನ್ಔಟ್. ಶಿವರಾಜ್ ಟ್ರೈ ಮಾಡಿದಿ, ಖರೆ ಏನು ಉಪಯೋಗ ಆಗಲಿಲ್ಲ ತಮ್ಮ. ಗುಡ್ ಕ್ಯಾಚ್. ಇಂಥದ್ದೇ ಮೊದಲ ಆಡಿದ್ರೆ ಇದೇ ಆಗ್ಬಿಡ್ತಿದೆ ಪರಿಸ್ಥಿತಿ. ಮೂರನೇ ಓವರ್ ಪ್ರಗತಿಯಲ್ಲಿ 31 ರನ್ನುಗಳು. ಗೆದಿಯಲು 18 ರನ್ಗಳ ಅವಶ್ಯಕತೆ. ಎತ್ತಿ ಹೊಡೆದಿದ್ದಾರೆ, ಕಾದು ನೋಡಬೇಕು ಏನಾಗುತ್ತದೆ. ಫೋರ್. ಮೂರನೇವರೆಗೆ ಮ್ಯಾಚ್ ಮುಕ್ತಾಯ ಆಗ್ತದೆ ಅಂತ ಪ್ರೇಕ್ಷಕರು ನಿರೀಕ್ಷೆಯನ್ನು ಇಟ್ಟಿದ್ದಾರೆ. ಮೂರನೇ ಓವರ್ ಪ್ರಗತಿಯಲ್ಲಿ 35 ರನ್ನುಗಳು. ರಿವರ್ಸ್ ಶಾಟ್ ಹೊಡೆಯುವಲ್ಲಿ ವಿಫಲ. ನಿರಾಶರಾಗಿ ಧರ್ಮಣ್ಣ ಪಾಟೀಲ್ ಅವರು ತಮ್ಮ ಮನೆ ಕಡೆಗೆ ನಿರ್ಗಮಿಸ್ತಾ ಇದ್ದಾರೆ. 4. ಇಡೀ ಸ್ಟೇಡಿಯಂ ನಿರ್ದೇಶವಾಗಿ ನಿಂತಿದೆ. ಧುಳ್ಕೇಡ ಟೀಮಿನ ಆಟಗಾರರ ಆಟ ನೋಡಿ. ಇಡೀ ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರು ಮೌನವಾಗಿ ಕುಳಿತುಕೊಂಡಿದ್ದಾರೆ. ಧುಳ್ಕೇಡ ಗ್ರಾಮದ ಆಟಗಾರರ ಆಟ ನೋಡಿ. ನಿರೀಕ್ಷೆ ಇತ್ತು ಏನರೇ ಫೈನಲ್ ಮ್ಯಾಚ್ ಹೊಡಿತಾರೆ ಅಂತ. ಎಲ್ಲ ಪ್ರೇಕ್ಷಕರಿಗೆ ನಿರಾಶೆ ಮಾಡಿ ಇಟ್ಟಿದ್ದೀರಿ ಧುಳ್ಕೇಡದ ಟೀಮಿನ ಆಟಗಾರರು. ಎತ್ತಿ ಹೊಡೆದಿದ್ದಾರೆ, ಮತ್ತೆ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. 4 ರನ್. 4. ಗೆದೆಯಲು 6 ರನ್ಗಳು ಅವಶ್ಯಕತೆ ಕನ್ನೂರು ಟೀಮಿಗೆ. ಮ್ಯಾನ್ ಆಫ್ ದ ಸೀರೀಸ್ ಪಡೆಯಲು ಶೇಖರ್ ಅವರಿಗೆ 4 ರನ್ಗಳ ಅವಶ್ಯಕತೆ ಸಾಧ್ಯತೆ ಇದೆ. ಮೂರು ಓವರ್ ಮುಕ್ತಾಯದ ನಂತರ 44 ರನ್ಗಳು ಕನ್ನೂರು ಟೀಮಿಗೆ. 3 ಓವರ್ ಮುಕ್ತಾಯದ ನಂತರ 44 ರನ್ಗಳು.
2 ರನ್ಗಳು. ಎತ್ತಿ ಹೊಡೆದರೆ ಕಾದು ನೋಡಬೇಕು. 4 ರನ್. ಈ ಫೈನಲ್ ಮ್ಯಾಚ್ ಅನ್ನು ಕಣ್ಣೂರ ಟೀಮಿಗೆ ವಿನ್ ಆಗಿದ್ದಾರೆ. ನಮ್ಮ ಗ್ರಾಮದ ಪರವಾಗಿ, ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಕಣ್ಣೂರು ಟೀಮಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.